ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು, ನಾವೆಲ್ಲ ಶಿಕ್ಷಕರು ಶಾಲೆಗಳಲ್ಲಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದೇವೆ. ಸದ್ಯಕ್ಕೆ ನಾವು ಮಕ್ಕಳಿಗೆ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಿಸಿದಂತೆ DSCRTಯು ಇಂದು ಅಂದ್ರೆ ದಿನಾಂಕ 10/6/2026ರಂದು ಒಂದು ಜ್ಞಾಪನವನ್ನ ಹೊರಡಿಸಿದೆ. ಆ ಜ್ಞಾಪನದ ಪ್ರಕಾರ SATS ತಂತ್ರಾಂಶದಲ್ಲಿ ಸೇತುಬಂಧ ಮಾಡ್ಯೂಲ್ ಅನ್ನ ಅಳವಡಿಸಲಾಗಿದೆ. ಅದರಲ್ಲಿ ಸ್ಯಾಪ್ನಲ್ಲಿರುವಂತಹ 4A 4B ಮತ್ತು 5A 5B ನಮೂನೆಗಳನ್ನ ಅಳವಡಿಸಲಾಗಿದೆ. ಈ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ನಾವು ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ಗಳನ್ನ ಮಾಡ್ತೇವೆ. ಆ ಟೆಸ್ಟ್ಗಳ ಫಲಿತಾಂಶವನ್ನ ನಾವೀಗ SATS ತಂತ್ರಾಂಶದಲ್ಲಿರುವಂತಹ ಸೇತುಬಂಧ ಮಾಡ್ಯೂಲ್ನಲ್ಲಿ ಇಂದೀಕರಿಸಬೇಕಾಗಿದೆ. ಆದ್ದರಿಂದ ನಾವೆಲ್ಲ ಶಿಕ್ಷಕರು 2025-26ನೇ ಸಾಲಿನಲ್ಲಿ LBAಗೆ ನೀಡಿರುವಂತಹ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅನ್ನ ಬಳಸಿಕೊಂಡು ಆಯಾ ತರಗತಿಗಳಿಗೆ ಮತ್ತು ವಿಷಯಗಳಿಗೆ ಅನುಗುಣವಾದಂತಹ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಫಲಿತಾಂಶವನ್ನು ಈ ಸೇತುಬಂಧ ಮಾಡ್ಯೂಲ್ನಲ್ಲಿ ದಾಖಲಿಸಬೇಕು. ಅದನ್ನ ಹೇಗೆ ದಾಖಲಿಸೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡಿ ಅಲ್ಲಿ SATS ಕರ್ನಾಟಕ ಅಂತ ಟೈಪ್ ಮಾಡಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋದ ಹಾಗೆ ಇಲ್ಲಿ STSkarnataka.gov.in LBA ಅಂತ ಇದೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಗೋ ಸಲುವಾಗಿ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. 3 ರೀತಿಯಾಗಿ ನಾವು ಲಾಗಿನ್ ಆಗಬಹುದು. ಇಲ್ಲಿ ಟೀಚರ್ ಅಂತ ಇದೆ, SATS ಯೂಸರ್ ಅಂತ ಇದೆ, ಆಫೀಸ್ DDPI ಯೂಸರ್ ಅಂತ ಇದೆ. ನಾವು ಶಿಕ್ಷಕರಾಗಿ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಿಸಿದಂತಹ ಪ್ರೀ ಟೆಸ್ಟ್ ಆಗಿರ್ಬೋದು, ಪೋಸ್ಟ್ ಟೆಸ್ಟ್ ಅಸೆಸ್ಮೆಂಟ್ ರಿಸಲ್ಟ್ ಅನ್ನ ದಾಖಲಿಸ್ತಾ ಇರೋದ್ರಿಂದ ಟೀಚರ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಯೂಸರ್ ನೇಮ್ ಇರುವಲ್ಲಿ KGID ನಂಬರ್ ಅನ್ನ ಎಂಟ್ರಿ ಮಾಡಿ. ಅದಾದ ನಂತರ ಕೆಳಗಡೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ಅನ್ನ ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇದು LBA ಅಸೆಸ್ಮೆಂಟ್ನ ಒಂದು ಹೋಮ್ ಪೇಜ್ ಆಗಿದೆ. ಇಲ್ಲಿ ಎಡಭಾಗದಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ ಟೀಚರ್ ಪ್ರೊಫೈಲ್ ಇದೆ, ಲೆಸನ್ ಪ್ಲಾನ್ ಇದೆ, ಅಸೆಸ್ಮೆಂಟ್ ಇದೆ, LBA, ಅದರ ಕೆಳಗಡೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್, ಕೊನೆಗೆ ಬ್ರಿಡ್ಜ್ ಕೋರ್ಸ್ ಅಂತ ಇದೆ. ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತಹ ಪ್ರೀ ಟೆಸ್ಟ್ನ ಫಲಿತಾಂಶವನ್ನು ದಾಖಲಿಸಲು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಂ ಇದೆ, ಕ್ಲಾಸ್ ಇದೆ, ಗ್ರೂಪ್ ಇದೆ, ಸಬ್ಜೆಕ್ಟ್, ಡೇಟ್. ನೀವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಪ್ರೀ ಟೆಸ್ಟ್ ತೆಗೆದುಕೊಂಡಿರುವಂತಹ ಡೇಟನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸಂಬಂಧಿಸಿದ ತರಗತಿಯ ಒಂದು ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಪ್ರೀ ಟೆಸ್ಟ್ ಅಂತ ಇದೆ, ಅದ್ರ ಮುಂದ್ಗಡೆ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನಾವಿಲ್ಲಿ ಪ್ರೀ ಟೆಸ್ಟ್ನ ಫಲಿತಾಂಶವನ್ನ ಎಂಟ್ರಿ ಮಾಡಬಹುದು. ಆಯಾ ತರಗತಿಯ ವಿಷಯಕ್ಕೆ ಸಂಬಂಧಿಸಿದಂತಹ LOSಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ವೀವ್ ಆಲ್ LOS ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ LOSಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ನಂತರ ಕೆಳಗಡೆ ಇಲ್ಲಿ ಕ್ಲೋಸ್ ಅಂತ ಇದೆ, ಅದನ್ನ ಕ್ಲೋಸ್ ಮಾಡಿ. ಇಲ್ಲಿ ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, LO1 ಇಂದ LO10 ವರೆಗೆ ಪ್ರತಿಯೊಂದು LOಗೆ ಸಂಬಂಧಿಸಿದಂತಹ ಫಲಿತಾಂಶವನ್ನ ನಾವಿಲ್ಲಿ ದಾಖಲಿಸಬೇಕು. ಅಂದ್ರೆ A ಪಡೆದಿದ್ರೆ A, B ಪಡೆದಿದ್ರೆ B ಅಂತ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೋಡಿ, A ಇದ್ರೆ ಗ್ರೀನ್ ಅಂತ ತೋರಿಸುತ್ತೆ, B ಇದ್ರೆ ರೆಡ್ ನಲ್ಲಿ ತೋರಿಸುತ್ತೆ. ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಯ ಪ್ರತಿಯೊಂದು LOಗೆ ಸಂಬಂಧಿಸಿದಂತಹ ಫಲಿತಾಂಶವನ್ನ ಇಲ್ಲಿ ನಾವು ದಾಖಲಿಸಬೇಕಾಗುತ್ತೆ. ಒಂದು ಪೇಜಲ್ಲಿ 10 ಮಕ್ಕಳು ತೋರಿಸ್ತಾ ಇದ್ರೆ ನಾವು ಇಲ್ಲಿ ಇದನ್ನ 10 ಎಂಟ್ರೀಸ್ ಪರ್ ಪೇಜ್ ಅಂತ ಇರೋದನ್ನ 50 ಮಾಡ್ಕೋಬಹುದು ಅಥವಾ 100ಗೆ ಮಾಡ್ಕೋಬಹುದು. ಆ ರೀತಿ ಮಾಡ್ಕೊಂಡ್ರೆ ಎಲ್ಲ ಮಕ್ಕಳ ಲಿಸ್ಟ್ ಇಲ್ಲಿ ಒಂದೇ ಪೇಜ್ ನಲ್ಲಿ ನಮ್ಗೆ ಸಿಗುತ್ತೆ. ಮತ್ತೆ ನಾವು ಎಂಟ್ರಿ ಮಾಡಿರೋದನ್ನ PDF ರೂಪದಲ್ಲಿ ಮತ್ತು ಎಕ್ಸೆಲ್ ರೂಪದಲ್ಲಿನೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಈ ರೀತಿ ಎಲ್ಲ ಮಕ್ಕಳ ಒಂದು ಪ್ರತಿ LOದ ಫಲಿತಾಂಶವನ್ನ ದಾಖಲಿಸಿದ ನಂತರ ಕೊನೆಗೆ ಕೆಳಗಡೆ ಸೇವ್ ಅಂತ ಇದೆ, ಆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಪಕ್ಕದಲ್ಲಿ ಫೈನಲ್ ಸೇವ್ ಅಂತ ಇದೆ, ಫೈನಲ್ ಸೇವ್ ಕೂಡ ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ನಾವು ನೋಡೋದಾದ್ರೆ ಪೋಸ್ಟ್ ಟೆಸ್ಟ್ ಅಂತ ಇದೆ, ಅದ್ರ ಮುಂದ್ಗಡೆ ವ್ಯೂ ಓನ್ಲಿ ಅಂತ ಇದೆ. ಅಂದ್ರೆ ಅದು ಇನ್ನೂ ನಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಆಕ್ಟಿವ್ ಇಲ್ಲ, ನಂತರದ ದಿನಗಳಲ್ಲಿ ಇದನ್ನ ಆಕ್ಟಿವ್ ಮಾಡ್ತಾರೆ. ಮತ್ತೆ ನಮ್ಗೆ ಇಲಾಖೆಯ ಆದೇಶದ ಮೇರೆಗೆ ಪೋಸ್ಟ್ ಟೆಸ್ಟ್ ನ ನಂತರ B ಗ್ರೇಡ್ ಪಡೆದಿರುವಂತಹ ಮಕ್ಕಳಿಗೆ ನಾವು ರೆಮಿಡಿಯಲ್ ಟೀಚಿಂಗ್ ಅನ್ನ ಮಾಡ್ತಾ ಹೋಗ್ತೇವೆ.
ಇಲಾಖೆಯು ನಮಗೆ 2 ಬಾರಿ ಮೌಲ್ಯಾಂಕನ ಮಾಡಲಿಕ್ಕೆ ನಿರ್ದೇಶನವನ್ನ ನೀಡಿದೆ. ಮೊದಲನೇದು ಸೆಪ್ಟೆಂಬರ್ಗೆ, ಇನ್ನೊಂದು ಡಿಸೆಂಬರ್ಗೆ. ಆ ಒಂದು ಫಲಿತಾಂಶವನ್ನ ಕೂಡ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕಾಗಿನೇ ಇಲ್ಲಿ ಸೆಪ್ಟೆಂಬರ್ನಲ್ಲಿ ಕೈಗೊಂಡಂತಹ ಮೌಲ್ಯಾಂಕನದ ಮಾಹಿತಿ ಹಿಂದೀಕರಿಸಲು ಇಲ್ಲಿನೂ ಕೂಡ ಆಪ್ಷನ್ ಕೊಡಲಾಗಿದೆ. ಅದು ಇನ್ನೂ ಆಕ್ಟಿವ್ ಇಲ್ಲ, ವ್ಯೂ ಓನ್ಲಿ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು. ಮತ್ತೆ ಇಲ್ಲಿ ಆಯಾ ತರಗತಿಯ ಎಲ್ಲ ಮಕ್ಕಳ ಹೆಸರನ್ನ ನಾವು ನೋಡ್ಬೋದು. ಮತ್ತೆ ಇನ್ನೊಂದು ಅಸೆಸ್ಮೆಂಟ್ ಅಂತಂದ್ರೆ ಡಿಸೆಂಬರ್ಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಇಲ್ಲಿ ಆಕ್ಟಿವ್ ಇಲ್ಲ, ನಂತರದ ದಿನಗಳಲ್ಲಿ ಆಕ್ಟಿವ್ ಮಾಡ್ತಾರೆ. ಈ ರೀತಿ ನಾವು ಹೊಸದಾಗಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಬ್ರಿಡ್ಜ್ ಕೋರ್ಸ್ನ ಎಲ್ಲ ಒಂದು ಮಕ್ಕಳ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ಗೆ ಸಂಬಂಧಿಸಿದಂತಹ ಫಲಿತಾಂಶವನ್ನು SATS ನಲ್ಲಿ ಅಳವಡಿಸಬೇಕಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.